ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿ ಕನ್ನಡ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಮಯದ ಮಹತ್ವದ ಕುರಿತು 10 ಸಾಲಿನ ಪುಟ್ಟ ಮಾಹಿತಿ ತಿಳಿತೋಣ. ಈ ಒಂದು ಮಾಹಿತಿ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋಗಳು ಪ್ರೋತ್ಸಾಹ ಮತ್ತು ತುಂಬ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ, ನಿಮ್ಮ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೇನೆ ನೀವು ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕಾನ್ಸ್ಟ್ಲಿ ಕಾನ್ಮೆಂಟ್ ಆ ರೀತಿಯ ಪ್ರಬಂಧ ತೆಗೆಲ್ಲ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಿಳಿತೋಣ ಬನ್ನಿ. ಮೊದಲನೇ ಪಾಯಿಂಟ್, ನಮ್ಮ ಜೀವನದಲ್ಲಿ ಸಮಯ ಬಹಳ ಮುಖ್ಯ. ಓಕೆ, ಅದಾನಂತರ ಎರಡನೇ ಪಾಯಿಂಟ್ ನೋಡಿ, ಸಮಯ ಎಂದಿಗೂ ಹಿಂತಿರುಗುವುದಿಲ್ಲ. ಓಕೆನಾ. ಅದಾನಂತರ ಮೂರನೇ ಪಾಯಿಂಟ್, ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಯಾವಾಗಲೂ ಯಶಸ್ಸನ್ನು ಸಾಧಿಸುತ್ತಾನೆ. ಓಕೆ, ಮತ್ತೊಮ್ಮೆ ನೋಡಿ, ಸಮಯದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳುವ ವ್ಯಕ್ತಿ ಯಾವಾಗಲೂ ಯಶಸ್ಸನ್ನು ಸಾಧಿಸುತ್ತಾನೆ. ಓಕೆ, ಅದಾದ ನಂತರ ನಾಲ್ಕನೇ ಪಾಯಿಂಟ್ ನೋಡಿ, ಸಮಯ ವ್ಯರ್ಥ ಮಾಡುವ ವ್ಯಕ್ತಿಯು ತನ್ನ ಗುರಿಯನ್ನು ಎಂದಿಗೂ ತಲುಪುವುದಿಲ್ಲ. ಓಕೆನಾ. ಮತ್ತೊಮ್ಮೆ ನೋಡಿ, ಸಮಯ ವ್ಯರ್ಥ ಮಾಡುವ ವ್ಯಕ್ತಿಯು ತನ್ನ ಗುರಿಯನ್ನು ಎಂದಿಗೂ ತಲುಪುವುದಿಲ್ಲ. ಐದನೇ ಪಾಯಿಂಟ್, ಸಮಯವು ಹಣಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿದೆ. ಓಕೆನಾ. ಸಮಯವು ಹಣಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿದೆ. ಆರನೇ ಪಾಯಿಂಟ್, ನಾವು ಎಂದಿಗೂ ಸಮಯವನ್ನು ವ್ಯರ್ಥ ಮಾಡಬಾರದು. ಓಕೆನಾ. ಏಳನೇ ಪಾಯಿಂಟ್, ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವ ವ್ಯಕ್ತಿಯು ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರುತ್ತಾನೆ. ಓಕೆನಾ. ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವ ವ್ಯಕ್ತಿಯು ಜೀವನದಲ್ಲಿ ಯಾವಾಗಲೂ ಸಂತೋಷವಾಗಿರುತ್ತಾನೆ. ಓಕೆ, ಅದಾದ್ರೆ ಎಂಟನೇ ಪಾಯಿಂಟ್ ನೋಡಿ, ಸಮಯ ಯಾರಿಗಾಗಿಯೂ ನಿಲ್ಲುವುದಿಲ್ಲ. ಒಂಬತ್ತನೇ ಪಾಯಿಂಟ್, ಸಮಯವು ಯಶಸ್ಸಿನ ಕೀಲಿಯಾಗಿದೆ. ಆದ್ದರಿಂದ ನಾವು
ಸಮಯವನ್ನು ಸರಿಯಾಗಿ ಬಳಸಬೇಕು. ಮತ್ತು ನೋಡಿ, ಸಮಯವು ಯಶಸ್ಸಿನ ಕೀಲಿಯಾಗಿದೆ. ಆದ್ದರಿಂದ ನಾವು ಸಮಯವನ್ನು ಸರಿಯಾಗಿ ಬಳಸಬೇಕು. ಓಕೆ, ಅಂದ್ರೆ 10ನೇ ಪಾಯಿಂಟ್ ನೋಡಿ, ಸಮಯವೇ ದೇವರು, ಸಮಯವೇ ದೇವರು ಎಂಬ ಮಾತು ಭಾರತೀಯ ಸಂಸ್ಕೃತಿಯಲ್ಲಿದೆ. ಓಕೆನಾ? ರೈಟ್. ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾಯ್ತಾ? ಇಷ್ಟವಾದ್ರೆ ಒಂದು ಲೈಕ್, ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.